ಶ್ರೀ ಅನ್ನಪೂರ್ಣೇಶ್ವರಿ ಮಹಿಳಾ ಟ್ರಸ್ಟ್ ವತಿಯಿಂದ ಒಂದಲ್ಲ ಒಂದು ರೀತಿಯ ಧಾರ್ಮಿಕ ಸಾಮಾಜಿಕ ಕಾರ್ಯ ಮಾಡುತ್ತಾ ಬರುತ್ತಿದ್ದು, ಶ್ರೀ ವೀರಭದ್ರೇಶ್ವರ 2ನೇ ದಿನದ ಪಲ್ಲಕ್ಕಿ ಉತ್ಸವ ಹಾಗೂ ಆನೆ ಮೆರವಣಿಗೆ ದಿನದಂದು ಈ ಟ್ರಸ್ಟ್ ವತಿಯಿಂದ ಶಬ್ರ ರೇಣುಕಾ ವೀರಗಂಗಾಧರ ಶಿವಾಚಾರ್ಯರು ಹಾಗೂ ಶ್ರೀ ವೀರಭದ್ರ ಮಹಾಸ್ವಾಮಿಯ ಪಲ್ಲಕ್ಕಿ ಉತ್ಸವಕ್ಕೆ ಹೂಗಳನ್ನ ಹಾಕುವುದರ ಮೂಲಕ ಭವ್ಯವಾಗಿ ಬರಮಾಡಿಕೊಂಡರು. ನಂತರ ಶ್ರೀಗಳಿಗೆ ಟ್ರಸ್ಟ್ ವತಿಯಿಂದ ವಿಶೇಷವಾಗಿ ಸನ್ಮಾನವನ್ನ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ರಾಜಶೇಖರ್ ಬಿ ಪಾಟೀಲ್, ಧರ್ಮಪತ್ನಿ ಪ್ರೇಮಾ ರಾಜಶೇಖರ್ ಬಿ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಅವರ ಧರ್ಮಪತ್ನಿ ವಿದ್ಯಾ ಪಾಟೀಲ್ ಅವರು ಸಹ ಟ್ರಸ್ಟ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಟ್ರಸ್ಟ್ನ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಹಾಗೂ ಈ ಟ್ರಸ್ಟ್ನವರು ಮಾಡುವ ಒಳ್ಳೆಯ ಕೆಲಸಕ್ಕೆ ಸದಾ ನಮ್ಮ ಸಹಕಾರ ಇರುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ಮಹಿಳಾ ಟ್ರಸ್ಟ್ನ ಅಧ್ಯಕ್ಷರು ವಿಜಯಲಕ್ಷ್ಮಿ ಪಾಟೀಲ್, ಉಪಾಧ್ಯಕ್ಷ ಶೋಭಾ ಗುರುಮಟ್ಕಲ್, ಸುರೇಶ್ ವಿಭೂತಿ, ಅನಿತಾ ಚಿದ್ರಿ, ಸುಧಾರಾಣಿ, ಕವಿತಾ ವಿಭೂತಿ, ಅನಿತಾ, ಅಶೋಕ್, ದ್ರೌಪದಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಅನ್ನಪೂರ್ಣೇಶ್ವರಿ ಮಹಿಳಾ ಟ್ರಸ್ಟ್ ವತಿಯಿಂದ ಆಯೋಜಿಸಿರುವಂತಹ ಜಾತ್ರಾ ಮಹೋತ್ಸವದ ಅಂಗವಾಗಿ ಸುಂದರವಾದಂತಹ ಹೂ ವರ್ಷ ಮಾಡುವುದರ ಮೂಲಕ ಜಾತ್ರೆಯನ್ನು ಚಾಲನೆ ಕೊಟ್ಟಿದ್ದು ಬಹಳ ಸಂತೋಷ ಅನಿಸ್ತಾ ಇದೆ. ಇದೇ ರೀತಿಯಾಗಿ ವಿಶೇಷವಾಗಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಎಲ್ಲಾ ಹೆಣ್ಣು ಮಕ್ಕಳು ಈ ಸಂಭ್ರಮ ಸಡಗರ ನೋಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ವೀರಭದ್ರ ಮಹಾಸ್ವಾಮಿ ಇವತ್ತು ಯಾವ ರೀತಿ ಕಾಣ್ತಾನೆ ಅಂದ್ರೆ ಕೈಲಾಸದಾಗ ಇದ್ದಾನೆ ಅಂತ ನಾವಂತೂ ಭಾವಿಸ್ತೀವಿ. ಅವರ ಭಕ್ತಿ ಪ್ರೀತಿ ಯಾವತ್ತೂ ಕೂಡ ವೀರಭದ್ರ ಮಹಾಸ್ವಾಮಿ ಮೇಲೆ ಇದೇ ರೀತಿ ಅಚಲವಾಗಿರ್ಲಿ. ಈ ಮಹಿಳಾ ಟ್ರಸ್ಟ್ ವತಿಯಿಂದ ಈಗಾಗಲೇ ತಮಗೂ ಹಾಗೂ ನಮ್ಮೆಲ್ಲರ ಉದ್ದೇಶಿಸಿ ಮಾತನಾಡಿರುವಂತಹ ಪ್ರೇಮಾ ಪಾಟೀಲ್ ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ವೀರಭದ್ರ ಮಹಾಸ್ವಾಮಿ ಅಂತಃಕರಣದ ಆಶೀರ್ವಾದ ನಾವು ಕೂಡ ಅವರಿಗೆ ಹೇಳಲು ಬಯಸ್ತೇವೆ. ವಿಶೇಷವಾಗಿ ಮಹಿಳಾ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ನನ್ನ ಹಿರೇಮಠ ಸಂಸ್ಥಾನ ಕಡೆಯಿಂದ, ನಮ್ಮ ವೀರಭದ್ರ ದೇವಸ್ಥಾನ ಕಡೆಯಿಂದ ಸಮಸ್ತ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ತಮ್ಮ ಪ್ರೀತಿ, ತಮ್ಮ ವಿಶ್ವಾಸ ಯಾವತ್ತೂ ಕೂಡ ವೀರಭದ್ರ ಮಹಾಸ್ವಾಮಿಯಲ್ಲಿ ಇದೇ ರೀತಿ ಉತ್ತರೋತ್ತರವಾಗಿರ್ಲಿ ಅಂತ ಹೇಳೋದ್ರ ಮೂಲಕ ನಮ್ಮೆಲ್ಲರ ಬಾಳಲ್ಲಿ ಆ ಕರುಣಾನಿಧಿ ಆಗಿರುವಂತಹ ವೀರಭದ್ರ ಮಹಾಸ್ವಾಮಿ ಆಯುರ್, ಆರೋಗ್ಯ, ಐಶ್ವರ್ಯ, ಸಿರಿಸಪತ್ತನ್ನು ಕಟ್ಟಿ ಕರುಣಿಸಿ ಕಾಪಾಡಲಿ ಎಂಬ ಮಾತನ್ನು ಹೇಳಿ ನಮ್ಮ ಮಾತುಗಳು ಪೂರ್ಣ ವಿರಾಮ ಕೊಡ್ತೇವೆ. ಶಿವಮೊಗ್ಗ ಇವತ್ತು ಇದು ನಮ್ಮ ಜಾತ್ರೆ ಉತ್ಸವ ಏನು ಸಂಭ್ರಮದಲ್ಲಿ ನಡೀತಾ ಇದೆ. ಇವತ್ತು ಏನ್ ಆನೆ ಮೆರವಣಿಗೆ ಇದೆ, ಅದರಲ್ಲಿ ಅನ್ನಪೂರ್ಣ ಟ್ರಸ್ಟ್ ನಮಗ್ ಕರೆಸಿ ಇದು ಹೂವ ಅಲಂಕಾರದ ಇದು ಏನ್ ದೇವ್ರಿಗೆ ಮಾಡ್ತಾ ಇದಾರೆ ಅದ್ರ ನಮಗೂ ಸಹಭಾಗಿ ಮಾಡಿ ನಮಗೆ ಇದು ಸನ್ಮಾನ ಇದು ಕೊಟ್ಟಿದ್ದಾರೆ. ಅದ್ರ ಸಲುವಾಗಿ ನಾ ಎಲ್ಲರಿಗೂ ಧನ್ಯವಾದ ಕೊಡ್ತೀನಿ ಅಂತೀನಿ. ಹಂಗೆ ನಂಗೆ ಇಲ್ಲಿ ವೀರಭದ್ರೇಶ್ವರ ಜಾತ್ರೆದಾಗ ಎಲ್ಲರೂ ಬಂದು ದೇವರ ಆಶೀರ್ವಾದ ಎಲ್ಲರಿಗೂ ಸಿಗ್ಲಿ, ಎಲ್ಲರದ ಇಚ್ಛಾ ಪೂರ್ತಿ ಮಾಡ್ಲಿ ಅಂತ ನಾ ಬೇಡ್ಕೋತೀನಿ. ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೆ. ಶ್ರೀ ಅನ್ನಪೂರ್ಣೇಶ್ವರಿ ಮಹಿಳಾ ಟ್ರಸ್ಟ್ ವತಿಯಿಂದ ನಾವು ಸುರೇಖಾ ವಿಭೂತಿ ಮಾತಾಡೋದು. ಎಲ್ಲರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಶ್ರೀ ವೀರಭದ್ರೇಶ್ವರಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತ ಆನೆ ಮೆರವಣಿಗೆ ಇದೆ. ಆ ರೀತಿಯಾಗಿ ನಾವು ಶ್ರೀ ಗಂಗಾಧರ ಶಿವಾಚಾರ್ಯರಿಗೂ ಹಾಗೂ ಶ್ರೀ ವೀರಭದ್ರೇಶ್ವರ ಸ್ವಾಮಿಗೆ ನಾವು ಹೂವಿನ ಅಲಂಕಾರದಿಂದ ಹೂವಿನಿಂದ ಸ್ವಾಗತವನ್ನು ಮಾಡಿದೆವು. ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಇರುವುದರಿಂದ ಎಲ್ಲರೂ ಭಕ್ತಾದಿಗಳು ತಮ್ಮ ತಮ್ಮ ಇಚ್ಛೆ ಕೋರಿಕೆಯಿಂದ ವೀರಭದ್ರನಲ್ಲಿ ನೆನೆದು ಭಕ್ತಿಯಿಂದ ಭಾವದಿಂದ ಅವರವರ ಕೆಲಸವು ಮತ್ತು ಅವರವರ ಭಕ್ತಿ ಈಡೇರಿಕೆ ಆಗಲಿ ಅಂತ ಹೇಳಿ ಶ್ರೀ ವೀರಭದ್ರೇಶ್ವರ ಶಕ್ತಿ ಮತ್ತು ವೀರಭದ್ರೇಶ್ವರ ಶಕ್ತಿ ಆನಂತರ ವೀರಭದ್ರೇಶ್ವರ ಅವರ ಬಯಕೆಯನ್ನು ಇಚ್ಛೆಯನ್ನು ಪೂರ್ಣ ಮಾಡಂತ ಎಲ್ಲರಲ್ಲಿ ಕೇಳ್ಕೊತೀನಿ ಅಷ್ಟೇ. ದಿನ ಹಿಂಗೆ ಅಲ್ಲಿ ನಡೆದು ಬಹಳ ವರ್ಷದ ಸಂಕಲ್ಪ ಇತ್ತು. ಎಲ್ಲರೂ ಎಲ್ಲಾ ರೀತಿಲಿಂದ ಆರತಿ ತೆಂಗು ಹಿಂಗೆಲ್ಲ ತಗೊಂಡ್ ಬರ್ತೇವಲ್ಲ, ನಾವು ಹೂವಿಂದ ಸೇವಾ ಯಾಕೆ ಮಾಡ್ಬಾರ್ದು ಅಂತ ಅನ್ಕೊಂಡಿದ್ದೇವು. ಅದು ಈಗ 2 ವರ್ಷ ಆಯ್ತು. ಅದು ಅನ್ಕೊಂಡು ಅದೇ ನಡೆಸ್ತಾ ಇದೀವಿ. ಮುಂದೆ ಹಿಂಗೆ ನಡೆಸ್ಕೊಡ್ಲ ಅಂತ ಹೇಳಿ ವೀರಭದ್ರೇಶ್ವರ ಹತ್ರ ಕೇಳ್ಕೊತೀವಿ. ಶ್ರೀ ವೀರಭದ್ರೇಶ್ವರ ಮಹಾರಾಜ್. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ
ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.